ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಾವು ಆತ್ಮಸಾಕ್ಷಿಯ ಮತಗಳನ್ನು ಕೇಳ್ತಾ ಇದ್ವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. 134 ಜನ ಕಾಂಗ್ರೆಸ್ ಶಾಸಕರು ಇರುವಂಥ ಒಂದು ಪಕ್ಷಕ್ಕೆ ಈಗಾಗಲೇ ಪಕ್ಷೇತರರು ಕೂಡ ಸಪೋರ್ಟ್ ಸಿಕ್ಕಿರುವಂಥದ್ದು. ಸ್ವತಃ ಬೂತ್ ಏಜೆಂಟ್ ಆಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇರುವಂತಹ ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, 3 ಅಭ್ಯರ್ಥಿಗಳು ಕಾಂಗ್ರೆಸ್ ಅವರು ಗೆಲ್ಲುವಷ್ಟು ಸಂಖ್ಯಾಬಲ ಕಾಂಗ್ರೆಸ್ ಅಲ್ಲಿ ಇದೆಯಾ? ನಿಶ್ಚಿತವಾಗ್ಲೂ ಇದೆ. ಮತ್ತೆ ಕನಿಷ್ಠ ಮತ ಎಷ್ಟು ತಗೋಬೇಕು ಅದಕ್ಕಿಂತ ಹೆಚ್ಚಾಗಿ ತಗೊಂಡು ಗೆಲ್ತಾರೆ. ನಮ್ಮ 3 ಅಭ್ಯರ್ಥಿಗಳು ಗೆಲ್ತಾರೆ. JDS ಅವರು ಹೇಳ್ತಾ ಇದ್ದಾರೆ ಸರ್, 5ನೇ ಅಭ್ಯರ್ಥಿ ಕಣಕ್ಕಿಳಿಸಿರೋದ್ರಿಂದ ಅವ್ರಿಗೆ ಸಂಖ್ಯಾಬಲದ ಕೊರತೆನೂ ಕೂಡ ಇದೆ, ಆದರೆ ಕಾಂಗ್ರೆಸ್ ಅವರಿಂದ ನಮಗೆ ಆತ್ಮಸಾಕ್ಷಿಯ ಮತಗಳು ಬರ್ತವೆ ಅಂತ. ಆತ್ಮಸಾಕ್ಷಿ ಅಂದ್ರೆ ಏನು? ಯಾತಕ್ಕೆ ಆತ್ಮಸಾಕ್ಷಿ? ಕಾರಣ ಬೇಕಲ್ಲ. ಅವರ ಅಭ್ಯರ್ಥಿ ಯಾರಾದ್ರೂ ಫ್ರೀಡಮ್ ಫೈಟರ್ ಆಗಿದ್ದಾರ? ಏನಾಗಿದ್ರು ಅವರು? ಹೋರಾಟಗಾರರ ದುಡ್ಡು ತಗೊಂಡು ಬಂದು ಕೊಂದ್ಕೋತೀವಿ ಅಂತ ಬಂದವರು ಆತ್ಮಸಾಕ್ಷಿ ಬಗ್ಗೆ ಮಾತಾಡೋದ? ಬಿಜೆಪಿ ಜೊತೆಗೆ ಕೈ ಜೋಡಿಸ್ಬಿಟ್ಟು IT, ED, CBIನ ಭಯ ಒಂದು ತೋರಿಸಿ MLAಗಳಿಗೆ ನೀವು ಪ್ರೆಷರ್ ಹಾಕಿದ್ರೆ ಅದು ಆತ್ಮಸಾಕ್ಷಿನ? ಯಾವ ಆತ್ಮ ಇದ್ರೆ ತಾನೆ ಅಲ್ಲಿ ಬಿಜೆಪಿ JDS ಅಲ್ಲಿ. ಹಾಗಾದ್ರೆ ಕುಪೇಂದ್ರ ರೆಡ್ಡಿ ಮತ್ತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಳ್ತಾ ಇರುವಂತಹ ಈ ಒಂದು ನಿಲುವಿಗೆ ಯಾವುದೇ ಬದಲಾವಣೆಗಳು ಆಗೋದಿಲ್ಲ, ನಿಮ್ಮ ಶಾಸಕರು ಯಾರು ವೋಟ್ ಹಾಕೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನೋಡಿ, ಸುಮ್ಮನೆ ಅದು ಒಂಥರ ಅವ್ರ ಹತ್ರ ಸಂಖ್ಯಾಬಲ ಇಲ್ಲ, ಸುಮ್ಮನೆ ಕ್ಯಾಂಡಿಡೇಟ್ ಹಾಕೋದು, ಈ ಥರ ಎಲ್ಲ ಕನ್ಫ್ಯೂಷನ್ ಮಾಡೋದು, ಅದೇ ಉದ್ಯೋಗ ಆಗೋಗಿದೆ. ಸೊ ಅವರು ನಮಗೆ ಒಂದು ರೀತಿ ಒಳ್ಳೇದೇ ಇದು. ಯಾಕಂದರೆ ಅವ್ರು ಮಾಡ್ತಾರದು ನೋಡಿದ್ರೆ ಅವ್ರು ಎಕ್ಸ್ಪೋಸ್ ಆಗ್ತಾರೆ. ಅವ್ರು JDS BJP ಅವ್ರು ಮೈತ್ರಿ ಮಾಡಿಕೊಂಡು MLC ಎಲೆಕ್ಷನ್ ಸೋತೋದ್ರು ಮೊನ್ನೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ವಾ? ಸೊ ಅದು ದೊಡ್ಡ ಅಂತರದಲ್ಲಿ ಸೋತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಟೀಚರ್ಸ್, ಈ ರಾಜ್ಯದ ಟೀಚರ್ಸು ಆಶೀರ್ವಾದವನ್ನು ಮಾಡಿದರು. ಅದೇ ರೀತಿ ಈಗ MLS ಓಟ್ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಸಂಖ್ಯಾತದಲ್ಲಿ. ಇನ್ನೂ ಎಷ್ಟು ನಮ್ಗೆ ಬೇಕಾಗಿತ್ತು ಅದಕ್ಕಿಂತ ಹೆಚ್ಚಾಗಿ MLS ನಮ್ಗೆ ಓಟ್ ಹಾಕ್ತಾರೆ. ಅದನ್ನು ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ. ಸರ್, ಕುಪೇಂದ್ರ ರೆಡ್ಡಿ ಅವರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ಬೋದು, BJP ಯಾವುದೇ ನಾಯಕರುಗಳು ಕಾಂಗ್ರೆಸ್ನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ? ನಿಶ್ಚಿತವಾಗ್ಲೂ ಮಾಡಿದ್ದಾರೆ. ನಮ್ಮ ಶಾಸಕರು ಹಂಚ್ಕೊಂಡಿದ್ದಾರೆ ಪಕ್ಷದ ವರಿಷ್ಠರ ಜೊತೆಗೆ ಸಂಪರ್ಕ ಮಾಡಿ, ಮತ್ತು ಅವರಿಂದ ಭಾಳ ಪ್ರೆಷರು ಹಾಕಿದ್ದಾರೆ. ಓಟ್ ಹಾಕಿ ದುಡ್ಡು ತಗೊಳ್ಳಿ, ಇಲ್ಲಾಂದ್ರೆ ಮುಂದೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತಲೂ ಕೆಲವರು ಹೇಳಿದ್ದಾರೆ. BJP ಅವರು ತೊಂದರೆ ಅಂದ್ರೆ ಯಾವ ಥರ ಸರ್? ಅವ್ರ ಹತ್ರ ಇದೆಯಲ್ಲ, IT ಇದೆ, ED ಇದೆ, CBI ಇದೆ, ಮತ್ತೇನಿದೆ. ಆದರೆ ಶಾಸಕರು ಯಾರು ಒಪ್ಪಿಲ್ವಾ? ಯಾರು ಒಪ್ಪಿಲ್ಲ, ಯಾರು ಹೋಗೋದಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರ ಒಂದು ಮಾತು. ವೋಟ್ ಹಾಕಿ ಅನ್ನುವಂತಹ ಒಂದು ರೀತಿಯಲ್ಲಿ ನಿನ್ನೆ ಕುಪೇಂದ್ರ ರೆಡ್ಡಿ ಸೇರಿದಂತೆ JDS ಮತ್ತೆ BJP ನಾಯಕರುಗಳು ಒತ್ತಡ ಮಾಡಿರುವಂತದ್ದು ನಿಜ ಅನ್ನುವಂತಹ ಒಂದು ಮಾತನ್ನ ವಿಸ್ತಾರ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಾವು ಆತ್ಮಸಾಕ್ಷಿಯ ಮತಗಳನ್ನು ಕೇಳ್ತಾ ಇದ್ವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. 134 ಜನ ಕಾಂಗ್ರೆಸ್ ಶಾಸಕರು ಇರುವಂತಹ ಒಂದು ಪಕ್ಷಕ್ಕೆ ಈಗಾಗಲೇ ಪಕ್ಷೇತರರು ಕೂಡ ಸಪೋರ್ಟ್ ಸಿಕ್ಕಿರುವಂಥದ್ದು. ಸ್ವತಃ ಬೂತ್ ಏಜೆಂಟ್ ಆಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇರುವಂತಹ ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, 3 ಅಭ್ಯರ್ಥಿಗಳು ಕಾಂಗ್ರೆಸ್ ಅವರು ಗೆಲ್ಲುವಷ್ಟು ಸಂಖ್ಯಾಬಲ ಕಾಂಗ್ರೆಸ್ ಅಲ್ಲಿ ಇದೆಯಾ? ನಿಶ್ಚಿತವಾಗ್ಲೂ ಇದೆ. ಮತ್ತೆ ಕನಿಷ್ಠ ಮತ ಎಷ್ಟು ತಗೋಬೇಕು ಅದಕ್ಕಿಂತ ಹೆಚ್ಚಾಗಿ ತಗೊಂಡು ಗೆಲ್ತಾರೆ. ನಮ್ಮ 3 ಅಭ್ಯರ್ಥಿಗಳು ಗೆಲ್ತಾರೆ. JDS ಅವರು ಹೇಳ್ತಾ ಇದ್ದಾರೆ ಸರ್, 5ನೇ ಅಭ್ಯರ್ಥಿ ಕಣಕ್ಕಿಳಿಸಿರೋದ್ರಿಂದ ಅವ್ರಿಗೆ ಸಂಖ್ಯಾಬಲದ ಕೊರತೆನೂ ಕೂಡ ಇದೆ, ಆದರೆ ಕಾಂಗ್ರೆಸ್ ಅವರಿಂದ ನಮಗೆ ಆತ್ಮಸಾಕ್ಷಿಯ ಮತಗಳು ಬರ್ತವೆ ಅಂತ. ಆತ್ಮಸಾಕ್ಷಿ ಅಂದ್ರೆ ಏನು? ಯಾತಕ್ಕೆ ಆತ್ಮಸಾಕ್ಷಿ? ಕಾರಣ ಬೇಕಲ್ಲ. ಅವರ ಅಭ್ಯರ್ಥಿ ಯಾರಾದ್ರೂ ಫ್ರೀಡಮ್ ಫೈಟರ್ ಆಗಿದ್ದಾರ? ಏನಾಗಿದ್ರು ಅವರು? ಹೋರಾಟಗಾರರ ದುಡ್ಡು ತಗೊಂಡು ಬಂದು ಕೊಂದ್ಕೋತೀವಿ ಅಂತ ಬಂದವರು ಆತ್ಮಸಾಕ್ಷಿ ಬಗ್ಗೆ ಮಾತಾಡೋದ? BJP ಜೊತೆಗೆ ಕೈ ಜೋಡಿಸ್ಬಿಟ್ಟು IT, ED, CBIನ ಭಯ ಒಂದು ತೋರಿಸಿ MLAಗಳಿಗೆ ನೀವು ಪ್ರೆಷರ್ ಹಾಕಿದ್ರೆ ಅದು ಆತ್ಮಸಾಕ್ಷಿನ? ಯಾವ ಆತ್ಮ ಇದ್ರೆ ತಾನೆ ಅಲ್ಲಿ BJP JDS ಅಲ್ಲಿ. ಹಾಗಾದ್ರೆ ಕುಪೇಂದ್ರ ರೆಡ್ಡಿ ಮತ್ತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಳ್ತಾ ಇರುವಂತಹ ಈ ಒಂದು ನಿಲುವಿಗೆ ಯಾವುದೇ ಬದಲಾವಣೆಗಳು ಆಗೋದಿಲ್ಲ, ನಿಮ್ಮ ಶಾಸಕರು ಯಾರು ವೋಟ್ ಹಾಕೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನೋಡಿ, ಸುಮ್ಮನೆ ಅದು ಒಂಥರ ಅವ್ರ ಹತ್ರ ಸಂಖ್ಯಾಬಲ ಇಲ್ಲ, ಸುಮ್ಮನೆ ಕ್ಯಾಂಡಿಡೇಟ್ ಹಾಕೋದು, ಈ ಥರ ಎಲ್ಲ ಕನ್ಫ್ಯೂಷನ್ ಮಾಡೋದು, ಅದೇ ಉದ್ಯೋಗ ಆಗೋಗಿದೆ. ಸೊ ಅವರು ನಮಗೆ ಒಂದು ರೀತಿ ಒಳ್ಳೇದೇ ಇದು. ಯಾಕಂದರೆ ಅವ್ರು ಮಾಡ್ತಾರದು ನೋಡಿದ್ರೆ ಅವ್ರು ಎಕ್ಸ್ಪೋಸ್ ಆಗ್ತಾರೆ. ಅವ್ರು JDS BJP ಅವ್ರು ಮೈತ್ರಿ ಮಾಡಿಕೊಂಡು MLC ಎಲೆಕ್ಷನ್ ಸೋತೋದ್ರು ಮೊನ್ನೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ವಾ? ಸೊ ಅದು ದೊಡ್ಡ ಅಂತರದಲ್ಲಿ ಸೋತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಟೀಚರ್ಸ್, ಈ ರಾಜ್ಯದ ಟೀಚರ್ಸು ಆಶೀರ್ವಾದವನ್ನು ಮಾಡಿದರು.
ಅದೇ ರೀತಿ ಈಗ MLS ಓಟ್ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಸಂಖ್ಯಾತದಲ್ಲಿ ಇನ್ನೂ ಎಷ್ಟು ನಮ್ಗೆ ಬೇಕಾಗಿತ್ತು ಅದಕ್ಕಿಂತ ಹೆಚ್ಚಾಗಿ MLS ನಮ್ಗೆ ಓಟ್ ಹಾಕ್ತಾರೆ, ಅದನ್ನು ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ. ಸರ್, ಕುಪೇಂದ್ರ ರೆಡ್ಡಿ ಅವರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಬಿಜೆಪಿ ಯಾವುದೇ ನಾಯಕರುಗಳು ಕಾಂಗ್ರೆಸ್ನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ? ನಿಶ್ಚಿತವಾಗ್ಲೂ ಮಾಡಿದ್ದಾರೆ. ನಮ್ಮ ಶಾಸಕರು ಹಂಚ್ಕೊಂಡಿದ್ದಾರೆ ಪಕ್ಷದ ವರಿಷ್ಠರ ಜೊತೆಗೆ ಸಂಪರ್ಕ ಮಾಡಿ, ಮತ್ತೆ ಅವರಿಂದ ಭಾಳ ಪ್ರೆಷರು ಹಾಕಿದ್ದಾರೆ. ಓಟ್ ಹಾಕಿ ದುಡ್ಡು ತಗೊಳ್ಳಿ, ಇಲ್ಲಾಂದ್ರೆ ಮುಂದೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತಾನು ಕೆಲವರು ಹೇಳಿದ್ದಾರೆ ಬಿಜೆಪಿಯವರು. ತೊಂದರೆ ಅಂದ್ರೆ ಯಾವ ತರ ಸರ್? ಅವ್ರ ಹತ್ರ ಇದೆಯಲ್ಲ, IT ಇದೆ, ED ಇದೆ, CBI ಇದೆ, ಮತ್ತೇನಿದೆ. ಆದ್ರೆ ಶಾಸಕರು ಯಾರು ಒಪ್ಪಿಲ್ವಾ? ಯಾರು ಒಪ್ಪಿಲ್ಲ, ಯಾರು ಹೋಗೋದಿಲ್ಲ. ಇದಿಷ್ಟು ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರ ಒಂದು ಮಾತು. ವೋಟ್ ಹಾಕಿ ಅನ್ನುವಂತಹ ಒಂದು ರೀತಿಯಲ್ಲಿ ನಿನ್ನೆ ಕುಪೇಂದ್ರ ರೆಡ್ಡಿ ಸೇರಿದಂತೆ JDS ಮತ್ತೆ ಬಿಜೆಪಿ ನಾಯಕರು ಒತ್ತಡ ಮಾಡಿರುವಂತದ್ದು ನಿಜ ಅನ್ನುವಂತಹ ಒಂದು ಮಾತನ್ನ ವಿಸ್ತಾರ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.